ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಹಲವು ಕಡೆ ಬಂಕರ್ಗಳ ನಿರ್ಮಾಣ ಮಾಡಲಾಗ್ತಾ ಇದೆ. ಗಡಿ ಪ್ರದೇಶದ ನಿವಾಸಿಗಳ ಸುರಕ್ಷತೆಗೆ ಬಂಕರ್ಗಳ ನಿರ್ಮಾಣ ಮಾಡಲಾಗ್ತಾ ಇದೆ. ಗಡಿ ಭಾಗದಲ್ಲಿರುವ ರಜೌರಿ ಜಿಲ್ಲೆಯ ಹಲವು ಕಡೆ ಬಂಕರ್ಗಳ ನಿರ್ಮಾಣ ಮಾಡಲಾಗ್ತಾ ಇದೆ. ಬಂಕರ್ ನಿರ್ಮಾಣ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಭಾರತ ಇಡ್ತಾ ಇರುವ ಒಂದೊಂದು ಹೆಜ್ಜೆ ಕೂಡ ಇದೀಗ ನಡುಕ ಹುಟ್ಟಿಸ್ತಾ ಇದೆ. ಶತ್ರು ರಾಷ್ಟ್ರ ಪಾಪಿ ರಾಷ್ಟ್ರಕ್ಕೆ ಇದೀಗ ಘಟನೆ ಇಲ್ಲಿ ಗಡಿ ಭಾಗದಲ್ಲಿ ಬಂಕರ್ಗಳ ನಿರ್ಮಾಣ ಆಗ್ತಿರುವಂತಹ ಸ್ಥಳದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಆ ಸ್ಥಳದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ಒಂದು ಬಂಕರ್ನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಈ ರೀತಿ ಹಲವಾರು ಬಂಕರ್ಗಳನ್ನು ಭಾರತ ಗಡಿ ಭಾಗದಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಆಲ್ರೆಡಿ ಹಲವಾರು ಬಂಕರ್ಗಳು ನಮ್ಮ ಸೇನೆಯ ವ್ಯವಸ್ಥೆಯಲ್ಲಿ ಇದೆ. ಇದು ಹೆಚ್ಚುವರಿಯಾಗಿ ಹೊಸ ಬಂಕರ್ಗಳ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಭಾರತ ಪಾಕಿಸ್ತಾನದ ಮೇಲೆ ಒಂದು ಯೋಜಿತ ರೀತಿಯಲ್ಲಿ ದಾಳಿಗೆ ಸಿದ್ಧವಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅತ್ತ ಪಾಕಿಸ್ತಾನವನ್ನು ನೋಡಬೇಕು. ಪಾಕಿಸ್ತಾನ ಗತಿಗೆಟ್ಟು ಹೋಗಿದೆ. ಸಾಲ 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 ಅಂಥೇಳಿ ಪಾತ್ರೆ ಹಿಡ್ಕೊಂಡು ಇಡೀ ಊರು ತುಂಬ ಓಡಾಡ್ತಾ ಇದೆ ಪಾಕಿಸ್ತಾನ. ಯಾರು ಸಾಲ ಕೂಡ ಕೊಡ್ತಾ ಇಲ್ಲ, ಕೊಡೋಕ್ಕೆ ಧೈರ್ಯ ಕೂಡ ಮಾಡ್ತಾ ಇಲ್ಲ. ಚೈನಾದವರು ಸಾಲ ಕೊಟ್ಟಿರೋದನ್ನು ವಾಪಸ್ ಕೊಡಿ ಅಂಥೇಳಿ ಅವ್ರನ್ನ ಕೊಟ್ಟಿರೋ ಸಾಲ ಕೊಟ್ಟೆ ಅವ್ರನ್ನ ಬಗ್ಗಿಸಿ ಪಾಕಿಸ್ತಾನವನ್ನು ಎಷ್ಟು ಬಗ್ಗಿಸ್ಬೇಕು ಅಷ್ಟು ಬಗ್ಗಿಸ್ತಾ ಇದ್ದಾರೆ, ಕೊಟ್ಟಿರೋ ಸಾಲವನ್ನು ಮುಂದಿಟ್ಕೊಂಡು. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಅತ್ಯಂತ ಗತಿಗೆಟ್ಟು ಹೋಗಿದೆ. ಒಂದು ಯುದ್ಧಕ್ಕೆ ಅವರು ರೆಡಿ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಒಂದು ಸಣ್ಣ ಯುದ್ಧ ನಡೆದರೂ ಕೂಡ ಪಾಕಿಸ್ತಾನ ಬೀದಿಗೆ ಬಂದು ಹೋಗುತ್ತೆ. ಭಾರತದ ಪರಿಸ್ಥಿತಿ ಹಾಗಿಲ್ಲ. ಭಾರತ ಪಾಕಿಸ್ತಾನವನ್ನು ಡೀಲ್ ಮಾಡೋಕ್ಕೆ ತುಂಬ ಶಕ್ತವಾಗೇ ಇದೆ. ಹೇಗಿರುವಂಥ ಸನ್ನಿವೇಶದಲ್ಲಿ ಭಾರತದ ಪಾಕಿಸ್ತಾನದ ಈ ಅಂತಾರಾಷ್ಟ್ರೀಯ ಗಡಿರೇಖೆ ಯುದ್ಧಕ್ಕೂ ಈ ರೀತಿಯಾಗಿ ಬಂಕರ್ಗಳ ನಿರ್ಮಾಣ ಆಗ್ತಿರೋದು ಪಾಕಿಸ್ತಾನಕ್ಕೆ ಮಾತ್ರ ಒಂದು ರೀತಿ ನಿದ್ದೆಲ್ಲದ ರಾತ್ರಿಗಳನ್ನು ನೀಡ್ತಾ ಇದೆ. ಪಾಕಿಸ್ತಾನ ಮತ್ತಷ್ಟು ಹೆದರಿ ಹೋಗ್ತಿರೋದಂತೂ ಸ್ಪಷ್ಟ. ಇದರಿಂದಾಗಿ ಬಂಕರ್ಗಳ ನಿರ್ಮಾಣದ ದೃಶ್ಯಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ.